cold balls. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಸುಮಾರು ಜನ ಪದೇ ಪದೇ ಕಾಮೆಂಟ್ ಮಾಡ್ತಾನೆ ಇದ್ದೀರಾ. ಇನ್ನು ಅಮರ್ನಾಥ್ ಅನ್ನೋರು ಮುತುಗನಹಳ್ಳಿ ಬಗ್ಗೆ ಹೇಳಿ ಸರ್ ಅಂತ ಪದೇ ಪದೇ ಮಾಡ್ತಾನೆ ಇದ್ದಾರೆ. ಮುತುಗನಹಳ್ಳಿದು ಪ್ರೋಗ್ರೆಸ್ಸು ಏನಪ್ಪ ನಡೀತಾ ಇದೆ ಅಂತಂದರೆ, ವರ್ಕ್ ಆಗಿರೋದು ಸರ್ ನಿಮ್ಗೆ ಹೇಳೋದು ನಡೀತಾ ಇದೆ, ಬಟ್ ನಿಧಾನಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಿಧಾನಗತಿಯಲ್ಲಿ ಕೆಲಸ ನಡೀತಾನೆ ಇದೆ, ಬಟ್ ಅದು ಹೋಗಿ ನಾನು ವಿಡಿಯೋ ಮಾಡಾಕ್ತೀನಿ. ಹೋಗಿಲ್ಲ, ನನಗೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಹೋಗಿಲ್ಲ. ಹೋಗಿ ವಿಡಿಯೋ ಮಾಡಾಕ್ತೀನಿ. ನೀವು ಏನು ತಲೆ ಕೆಡ್ಸ್ಕೊಬೇಡಿ, ಅದು ನಡೀತಿದೆ ಕೆಲಸ. ಅದ್ರ ಪಡೆಗೆ ಅದು ನಡೆದು ಎಲ್ಲ ಮುಗಿದ್ಮೇಲೆ ಮತ್ತೆ ಇನ್ನೊಬ್ರು ಸೌಮ್ಯ ಅಂತ ಮಾಡಿದ್ದಾರೆ, ಅವರು ನೆಲಗುಳಿ ಬಗ್ಗೆ ಹೇಳಿ ಸರ್ ಅಂತ ಹೇಳಿದ್ದಾರೆ. ನೆಲಗುಳಿ ಆಗ್ಬೋದು, ಮತ್ತೆ ಮುದುಗನಹಳ್ಳಿ ಆಗ್ಬೋದು, ಮತ್ತೆ ಗೋವಿಂದಪುರ ಆಗ್ಬೋದು, ಮತ್ತೆ ಇನ್ ಕೆಲವರು ತೋಟಗೆರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸುಮಾರು ಯಾವ್ಯಾವ ಕಡೆ ನಡೀತಾ ಇದೆ ಕೆಲಸ, ಎಲ್ಲಾ ಕಡೆನೂ ಕೂಡ ಹೇಳಿ ಅಂತ ಹಾಕ್ತಿದ್ದಾರೆ. ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಒಂದು ಮಾಹಿತಿ ಏನಪ್ಪ ಕೊಡೋದು ಅಂದ್ರೆ, ದಯವಿಟ್ಟು ಯಾರು ಅಟೆಂಡ್ ಮಾಡ್ಕೊಳಕ್ ಹೋಗ್ಬೇಡಿ, ಕೊಡ್ತಾರೆ. ಈಗ ಏನಪ್ಪಾ ಅಂತಂದ್ರೆ, ಈಗ ಅವರು ಜಮೀರ್ ಅಹಮದ್ ಅವರು ಅಂದ್ರೆ ವಸತಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರು ಹೇಳಿದ್ದು, ಈಗ ಸದ್ಯಕ್ಕೆ ರೆಡಿ ಆಗಿರೋ ಮನೆಗಳು 4,000 ಚಿಲ್ಲರೆ ಮನೆಗಳು. ಈಗ ಸದ್ಯಕ್ಕೆ ಹಾಲಿ ರಿಜಿಸ್ಟ್ರೇಷನ್ ಕರೆದಿರೋ ಎಷ್ಟಪ್ಪ ಅಂತಂದ್ರೆ 4,000 ಚಿಲ್ಲರೆ, 4,126 ಏನೋ ಸಮಥಿಂಗ್ ಇದೆ. ಅಷ್ಟು ಒಟ್ಟಲ್ಲಿ ಒಂದು 4,000 ಚಿಲ್ಲರೆ ಅಂತ ಇಟ್ಕೊಳ್ಳಿ. 4,000 ಮನೆಗಳು ಆಲ್ರೆಡಿ ಈಗ ರೆಡಿ ಆಗಿದ್ದಾವೆ. ಆ ಮನೆಗಳು ರೆಡಿ ಆಗಿರೋ ಮನೆಗಳನ್ನ ಈಗ ಸದ್ಯಕ್ಕೆ ಅವರು ರಿಜಿಸ್ಟರ್ ಮಾಡಿ ಬಿಡ್ತಾರೆ. ರಿಜಿಸ್ಟರ್ ಮಾಡಿ ಬಿಟ್ಟು ಮತ್ತೆ ಅವ್ರಿಗೆ ಫಲಾನುಭವಿಗಳಿಗೆ ಏನ್ ಆ ಕ್ಷೇತ್ರದ MLA ಗಳಿದ್ದಾರೆ ಅವ್ರ ಕೈಯಿಂದನೋ, ಇಲ್ಲಾಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದನೋ ಕೀ ಕೊಡಿಸುವಂತ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನೇ ಮಾಡಿದ್ದೀನಿ ಯಲಹಂಕ ಕ್ಷೇತ್ರದಲ್ಲಿ. ಆಲ್ರೆಡಿ ಈಗೇನ್ ನಾನು ವಿಡಿಯೋಗಳು ಮಾಡಾಕ್ತೆ, ಹಾಗಾಗಿ ಈಗ ರಿಜಿಸ್ಟ್ರೇಷನ್ 16ನೇ ತಾರೀಕು ಕೊನೆ ಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ. ಯಾರ್ಯಾರಿಗೆ ಕರೆದಿದಾರೋ ಅವ್ರಿಗೆಲ್ಲ 16ನೇ ತಾರೀಕು ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಮನೆನ ನಿಮ್ ಸುಪ್ಪತ್ತಿಗೆ ತಗೊಳ್ಳಿ ಅಂತ ಹೇಳಿ ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ನ ಕಳಿಸಿದ್ದಾರೆ. ಇನ್ನು ಅವ್ರು ಬಿಟ್ಟು ಬೇರೆಯವ್ರಿಗೆ ಹೇಳೋದೇನಪ್ಪಾ ಅಂತ ಅಂದ್ರೆ, ನೆಕ್ಸ್ಟ್ ರೆಡಿ ಆದಾಗ ಕೆಲವೊಬ್ರು ಏನಕ್ಕೆ ಹಿಂಗೆ ಪದೇ ಪದೇ ಕಾಮೆಂಟ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಇದಾಗಲ್ಲ, ಏನೋ ನಮ್ಗೆ ಮನೆ ರೆಡಿ ಆಗಿದೆಯೋ ಅಥವಾ ಇಲ್ವೋ ಅನ್ನೋದು ಯಾವ ತರ ಗೊತ್ತಾಗುತ್ತೆ ಅಂತ ನೀವು ಮಾಡ್ತಿದ್ದೀರಾ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಮನೆ ರೆಡಿ ಆದ ತಕ್ಷಣನೇ, ನಿಮ್ಮ ಮನೆ ಏನ್ ರೆಡಿ ಆಗುತ್ತೆ ಅದು ಪೂರ್ತಿ ಕ್ಲಿಯರ್ ಆದ ತಕ್ಷಣನೇ ಆ ಕಡೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅದು ಯಾವ ಕಡೆನಾರ ಆಗ್ಬೋದು, ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಪ್ರತಿ ಒಂದ್ ಕಡೆನೂ ಎಲ್ಲಿ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆದ ತಕ್ಷಣನೇ ನಿಮ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಒಂದು ನೋಟಿಸ್ ಬರುತ್ತೆ. ನಿಮ್ಮ ಮನೆಗೇನೆ ಪೇಪರ್ ಮುಖಾಂತರ ಅವರು ಒಂದು ನೋಟಿಸ್ ಕಳಿಸ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮದವರು ನೋಟಿಸ್ ಕಳಿಸ್ತಾರೆ. ಹೆಂಗೆ ಅಂದ್ರೆ, ನಿಮ್ಮ ಮನೆಗೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟಿದ್ರು ಅಡ್ರೆಸ್, ಆ ಅಡ್ರೆಸ್ಗೆ ನಿಮ್ಗೆ ಒಂದು ನೋಟಿಸ್ ಬರ್ತದೆ. ಏನು, ಈ ರೀತಿ ನೀವು ಅಪ್ಲಿಕೇಶನ್ ಹಾಕಿದ್ರಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ, ಈ ತರ ನಿಮ್ದು ಅಪ್ಲಿಕೇಶನ್ ನಂಬರ್ ಇದಿದೆ, ಈ ನಂಬರ್ ಅಪ್ಲಿಕೇಶನ್ ನಂಬರ್ ನಿಮ್ದಿದು, ನಿಮ್ಮ ಮನೆ ರೆಡಿ ಆಗಿರೋದ್ರಿಂದ ನೀವು ಶೀಘ್ರದಲ್ಲೇ ರಿಜಿಸ್ಟರ್ ಮಾಡ್ಕೋಬೇಕಾಗಿ ಬರುತ್ತೆ ಅಂತ ಹೇಳಿ ನಿಮ್ಗೆ ಅವರು ತಿಳಿಸ್ತಾರೆ, ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ. ನಾವೇನ್ ತಿಳಿಸುವಂತ ಅವಶ್ಯಕತೆನೇ ಇಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ಆ ಕೆಲಸನ ನಿಮಗೆ ಮಾಡ್ತಾರೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂತ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ತಲೆ ಕೆಡ್ಸ್ಕೊಂತ ಅವಶ್ಯಕತೆ ಇಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ನೋಟಿಸ್ ನ ಕೊಡ್ತಾರೆ. ಅಂದ್ರೆ ನಿಮ್ ಮನೆ ರೆಡಿ ಆಗೈತೆ, ನೀವು ರಿಜಿಸ್ಟರ್ ಮಾಡ್ಕೊಳಕ್ಕೆ ಬರ್ಬೋದು ಅಂತ ಹೇಳಿ ಅವರೇನೆ ನಿಮ್ಗೆ ಕೊಡ್ತಾರೆ ಒಂದು ಲೆಟರ್ನ. ಅದು ಮಾಡ್ತಾರೆ. ಜೊತೆಗೆ ನಿಮ್ದು ಫೋನ್ ನಂಬರ್ ಕೂಡ ಅವ್ರ ಹತ್ರ ಇರುತ್ತೆ. ಫೋನ್ ನಂಬರು, ಇಮೇಲ್ ID ಎಲ್ಲ ಪ್ರತಿಯೊಂದು ಕೂಡ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಕೊಟ್ಟಿರ್ತೀರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅಲ್ಲಿಗೂ ಕೂಡ ಮೆಸೇಜು ಬರುತ್ತೆ. ನಿಮ್ ಮೊಬೈಲ್ಗೆ ನಾರ್ಮಲ್ ಮೆಸೇಜು ಕೂಡ ಬರ್ತದೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ. ಈಗ ನಿಮ್ಮ ಮನೆ ಇಂಥ ನಂಬರು, ಇಂಥ ಅಪ್ಲಿಕೇಶನ್, ನಿಮ್ ಮನೆ ರೆಡಿ ಆಗಿದೆ, ನೀವು ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳಿ ನಿಮ್ಗೆ ಮೆಸೇಜ್ ಕೂಡ ಮಾಡ್ತಾರೆ. ನಾರ್ಮಲ್ ಮೆಸೇಂಜರ್ ಮೂಲಕ, ನಾರ್ಮಲ್ ಮೆಸೇಜ್ ಹೆಂಗ್ ನೋಡ್ತೀವಿ ನಾವು ಆ ತರ ಮೆಸೇಜ್ ಕೂಡ ಮಾಡ್ತಾರೆ. ಜೊತೆಗೆ ನೋಟಿಸ್ ಕೂಡ ಕೊಡ್ತಾರೆ. ಹಾಗಾಗಿ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ ಮನೆಗಳು ಎಷ್ಟು ಆದಷ್ಟು ಬೇಗ ರೆಡಿ ಆಗ್ತಾವೋ ಅಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಹೊಸದಾಗಿ ಎಲ್ಲೂ ಕಟ್ಟಕ್ಕೆ ಅವ್ರು ಶುರು ಮಾಡಿಲ್ಲ. ಯಾವ್ಯಾವ್ದು ಹಳೆ ಪ್ರಾಜೆಕ್ಟ್ಗಳು ನಡೀತಾ ಇದೆಯೋ ಅಂದ್ರೆ, ಈಗ ಆಲ್ರೆಡಿ ಎಲ್ಲೆಲ್ಲಿ ಕಟ್ಟಿದಾರೋ ಮತ್ತೆ ಕಟ್ಟಿ ಅರ್ಧ ನಿಂತಿದೆಯೋ ಕೆಲಸಗಳು, ಅವೆಲ್ಲನೂ ಆದಷ್ಟು ಬೇಗ ಶುರು ಮಾಡಿ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಿ, ಯಾರ್ಯಾರು ಫಲಾನುಭವಿಗಳು ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೆಲ್ಲ ನಾವು ಹಂಚಿಕೆ ಮಾಡ್ತೀವಿ ಅಂತನೂ ಕೂಡ
ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅವರು. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಅಮರ್ನಾಥ್ ಅನ್ನೋರು ಪದೇ ಪದೇ ಮುತ್ತುಗನಹಳ್ಳಿ ಬಗ್ಗೆ ಹೇಳಿ ಸರ್ ಅಂತ ಕಾಮೆಂಟ್ ಮಾಡ್ತಾನೆ ಇದ್ರು. ಹಾಗಾಗಿ ಸರ್ ನಿಮ್ಗೆ ಹೇಳ್ತಾ ಇರೋದು, ಆದಷ್ಟು ಬೇಗ ನಿಮ್ದು ರೆಡಿ ಆದ್ಮೇಲೆ ಅವರೇ ನೀವು ಮೆಸೇಜ್ ಮಾಡ್ತಾರೆ. ಇಲ್ಲ ನನಗೆ ಗೊತ್ತಾಯ್ತು ಅಂದ್ರೆ ನಾನು ಕೂಡ ವಿಡಿಯೋ ಮಾಡಾಕ್ತೀನಿ, ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಒಂದೊಂದ್ ಕಡೆ ಒಂದೊಂದ್ ಕಂಪ್ನಿಗಳಿಗೆ ಅವರು ಇದ್ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಅಂದ್ರೆ ಕಟ್ಟಕ್ಕೆ ಒಂದೊಂದ್ ಕಡೆ ಒಂದೊಂದ್ ಕಂಪ್ನಿಗಳಿಗೆ ಕೊಟ್ಟಿದ್ದಾರೆ. ಅವರು ಯಾವ ಕಂಪ್ನಿ ಅವ್ರಿಗೆ ಪೇಮೆಂಟ್ ಆಗಿದೆಯೋ ಅವರು ಆಲ್ರೆಡಿ ಕೆಲಸ ನಡೆಸ್ತಾ ಇದ್ದಾರೆ. ಯಾವ ಕಂಪ್ನಿಗೆ ಪೇಮೆಂಟ್ ಇನ್ನೂ ಆಗಿಲ್ವೋ ಅವರು ಶುರು ಮಾಡಿಲ್ಲ, ಅಷ್ಟೇ ಆಗಿರೋದು ವ್ಯತ್ಯಾಸ. ಇನ್ನೇನು ಬೇರೆ ವಿಚಾರ ಇಲ್ಲ. ಅವ್ರಿಗೂ ಆಗುತ್ತೆ, ಆದಷ್ಟು ಬೇಗ ಅವ್ರಿಗೂ ಕೂಡ ಪೇಮೆಂಟ್ ಮಾಡ್ತಾರೆ, ಅವ್ರನ್ನು ಕೂಡ ಕೆಲಸ ಶುರು ಮಾಡ್ತಾರೆ. ಕೆಲವು ಕಡೆ ಆಲ್ರೆಡಿ ಕೆಲಸ ನಡೀತಾ ಇದೆ, ನಿಧಾನಗತಿಲಿ ಆಗುತ್ತೆ. ಆದಷ್ಟು ಬೇಗ ಎಲ್ಲರಿಗೂ ಕೊಡ್ತಾರೆ. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಹೇಳಿದೆ. ಈಗ ಶೀಘ್ರದಲ್ಲೇ ರಿಜಿಸ್ಟರ್ ಮುಟ್ಟಿರೋದು 4,000 ಚಿಲ್ಲರೆ ಮನೆಗಳು, 4,120 ಏನು 130 ಏನೋ ಬರ್ತದೆ. ಅಷ್ಟು ಮನೆಗಳನ್ನ ಈಗ ಸದ್ಯಕ್ಕೆ ರೆಡಿ ಆಗಿ ರಿಜಿಸ್ಟ್ರೇಷನ್ ಕರೆದಿದ್ದಾರೆ. ಅದು ಯಲಹಂಕ ಸೈಡು. ಅವ್ರದ್ದೇನೋ ಆಗಿ ಅವ್ರಿಗೆ ಸಂಕ್ರಾಂತಿಗೆ ಕೀ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಂಕ್ರಾಂತಿಗೆ ಕೀ ಕೊಡ್ಬೋದು, ನೋಡೋಣ. ಅದಾದ್ಮೇಲೆ ಬೇಕಾದ್ರೆ ನಾನು ಒಂದ್ಸರಿ ಹೋಗಿ ಎಲ್ಲ ವಿಡಿಯೋ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಇಷ್ಟು ಈ ವಿಚಾರಗಳು. ಹಾಗಾಗಿ ಪದೇ ಪದೇ ಕೆಲವರು ಕಾಮೆಂಟ್ಗಳು ಹಾಕ್ತಾನೆ ಇದ್ರು ಎಲ್ಲ ಕಡೆ. ನೀವು ಎಲ್ಲೆಲ್ಲಿ ಕಾಮೆಂಟ್ಗಳು ಹಾಕಿದ್ದೀರಾ, ಎಲ್ಲೆಲ್ಲಿ ಹೇಳಿ ಸರ್ ಅದ್ರ ಬಗ್ಗೆ ಅಂತ. ಅದ್ರ ಬಗ್ಗೆ ಅದು ಇನ್ನು ಕೆಲಸ ನಡೀತಾನೆ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವರೇ ನಿಮ್ಗೆ ನೋಟಿಸ್ ಕಳಿಸ್ತಾರೆ. ಅದರಿಂದ ನಮ್ಗೇನು ಇದ್ ಮಾಡುವಂತ ಅವಶ್ಯಕತೆ ಇಲ್ಲ. ನೀವೇನೆ ನಿಮ್ಮ ಮನೆಗೇನೆ ಬರುತ್ತೆ. ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರೋ ಆಧಾರ್ ಕಾರ್ಡ್ ಅಲ್ಲಿ, ಆ ಅಡ್ರೆಸ್ಗೆನೆ ಡೈರೆಕ್ಟ್ ಆಗಿ ನಿಮ್ಗೆ ನಿಮ್ಮ ಮನೆ ನಂಬರ್ ಅಪ್ಲಿಕೇಶನ್ ಇದಾಗಿತ್ತು, ನಿಮ್ ಮನೆ ರೆಡಿ ಆಗಿದೆ, ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದ ರಾಜೀವ್ ಗಾಂಧಿ ನಿಗಮದವರೇ ಕಳಿಸ್ತಾರೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ವೇಟ್ ಮಾಡಿ, ಕಾಯ್ಬೇಕಷ್ಟೇ. ಕಾದ್ರೆ ಎಲ್ಲ 100% ಸಿಗುತ್ತೆ. ಈಗ ಅಪ್ಲಿಕೇಶನ್ ಹಾಕಿದಿರಾ, ಎಲ್ಲ ಮನೆ ಅಲಾಟ್ಮೆಂಟು ಆಗಿದೆ, ಮನೆ ಕಟ್ತಾ ಇದಾರೆ, ಕಾಯಕ್ಕೆ ಸ್ವಲ್ಪ ಒದ್ದಾಡ್ತಿದ್ದೀರಾ. ಬೇರೆಯವ್ರು ಕೊಟ್ಟ ತಕ್ಷಣ ನಿಮ್ಗೂ ಈಗ ರಿಜಿಸ್ಟರ್ ಆಯ್ತಿರೋದು ಅವ್ರದ್ದು ಎಷ್ಟು ವರ್ಷ ಆಯ್ತು ಅಂತ ನಾನು ಕೇಳಿದಕ್ಕೆ ಅವ್ರು ಎಷ್ಟು ವರ್ಷ ಹೇಳಿರ್ಬೋದು ಗೊತ್ತಾ? ಇಲ್ಲ ಅಂದ್ರೆ 2.5 ವರ್ಷದಿಂದ 3 ವರ್ಷ ಹೇಳಿದ್ರು ಅವ್ರು ನನಗೆ. ಈಗ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊತಾ ಇದಾರೆ ಅವ್ರದ್ದು 3 ವರ್ಷ ಆಗಿದೆ ಅಂತೆ ಹಾಕಿ. ಈಗ ನಾನು ಹಾಕಿ ಇಲ್ಲ ಅಂದ್ರೆ 1.5 ವರ್ಷ 2 ವರ್ಷ ಆಗ್ತಾ ಬಂತು ನಾನು ಹಾಕಿ. ಇನ್ನು 1 ವರ್ಷ ನಾನು ಕಾಯ್ಲೇಬೇಕು, ನನಗೂ ಕೂಡ ಕೊಟ್ಟಿಲ್ಲ, ನಾನು ಕಾಯ್ಲೇಬೇಕು. ಹಾಗಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಯಾರು ತಲೆ ಬೇಕಾ, ನೀವು ಕೂಡ ಮನೆ ಕೊಡುವಂತ ವ್ಯವಸ್ಥೆನ ಮಾಡ್ತಾರೆ. ಈಗ ಸದ್ಯಕ್ಕೆ ಯಾರ್ಯಾರು ಕರೆದಿರೋ ಅವ್ರು ರಿಜಿಸ್ಟರ್ ಮಾಡ್ಕೊತಾ ಇದಾರೆ ಅಷ್ಟೇನೆ. ಹಾಗಾಗಿ ಇದೊಂದು ವಿಚಾರ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಬಂತು ಅಂದ್ರೆ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.